ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ನಾವು ಹಲವಾರು ಸಿನಿಮಾ ತಾರೆಯರನ್ನು ಆದರ್ಶವನ್ನಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ನಾವು ಚೆನ್ನಾಗಿ ವಿಮರ್ಶೆ ಮಾಡಿದಾಗ ಅವರಲ್ಲಿ ಆದರ್ಶವೆನ್ನುವ ಮಾತು ಯಾವುದೂ ಇರುವುದಿಲ್ಲ. ಹಾಗಾಗಿ ನಮ್ಮ ನಿಜವಾದ ಹೀರೋ ಯಾರು ಅಂತ ನಾವು ಗುರುತಿಸಿಕೊಳ್ಳಬೇಕು. ಯಾರು ನಮಗಾಗಿ ಕಷ್ಟಪಟ್ಟಿದ್ದಾರೆ, ಜೀವನ ತ್ಯಾಗ ಮಾಡಿದ್ದಾರೆ. ಸ್ವತಂತ್ರ ಹೋರಾಟಗಾರರು ಭಗತ್ ಸಿಂಗ್, ನೇತಾಜಿ ಇವರೇ ನಮ್ಮ ನಿಜವಾದ ನಾಯಕರು. ಅಂತಹದೇ ಒಂದು ಅದ್ಭುತವಾದ ರಿಯಲ್ ಲೈಫ್ ಹೀರೋದ ಜೀವನವನ್ನು ತಂದಿದ್ದೀವಿ. ಹೀರೋ ಎಂದರೆ ಕ್ಯಾಪ್ ಧರಿಸಿದವರು ಮಾತ್ರವಲ್ಲ, ಹೆದರಿಕೆ ನಡುವೆಯೂ ಸತ್ಯವನ್ನು ಹೇಳುವರು. ಅಂತಹ ನಿಜವಾದ ಹೀರೋ ಮಲಾಲಾ ಯೂಸುಫ್ಜಾಯಿ. ಪಾಕಿಸ್ತಾನದ ಸ್ವಾತ್ ವ್ಯಾಲಿನಲ್ಲಿ ಹುಟ್ಟಿದ ಮಲಾಲಾ ಚಿಕ್ಕಂದಿನಿಂದಲೇ ಒಂದು ನಂಬಿಕೆಯನ್ನು ಹೊಂದಿದರು: ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಹಕ್ಕು. ಆದರೆ ಅವರ ಪ್ರದೇಶದಲ್ಲಿ ತಾಲಿಬಾನ್ ವಿಮೆನ್ಸ್ ಎಜುಕೇಷನ್ಗೆ ಬಲವಾಗಿ ವಿರೋಧವಿಟ್ಟಿದ್ದರಿಂದ ಶಾಲೆಗೆ ಹೋಗುವುದೇ ಅಪಾಯಕಾರಿಯಾಗಿತ್ತು. ಆದರೂ ಮಲಾಲಾ ಹೆದರಲಿಲ್ಲ. ಅವಳು 11ನೇ ವಯಸ್ಸಿನಿಂದಲೇ ಗರ್ಲ್ಸ್ ಡಿಸರ್ವ್ ಟು ಲರ್ನ್ ಎಂದು ಬ್ಲಾಗ್ ಬರೆಯುತ್ತಿದ್ದಳು, ಸ್ಪೀಚಸ್ ಕೊಡುತ್ತಿದ್ದಳು. ತಾಲಿಬಾನ್ ಅವರ ಮೇಲೆ ಬೆದರಿಕೆ ಹಾಕಿದರೂ ಅವಳು ಮೌನವಾಗಲಿಲ್ಲ. ಅವಳು ಹೇಳಿದ ಮಾತು ಒಂದೇ: ಎಜುಕೇಷನ್ ಈಸ್ ಅವರ್ ಬೇಸಿಕ್ ರೈಟ್. 2012ರಲ್ಲಿ ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ತಾಲಿಬಾನ್ ಮಲಾಲಾ ಮೇಲೆ ಗುಂಡು ಹಾರಿಸಿತ್ತು. ಅವಳು ಸಾಯುತ್ತಾಳೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಅವಳು ಬದುಕಿ ಬಂದಳು, ಮತ್ತೆ ಎದ್ದು ನಿಂತಳು, ಇನ್ನು ಜೋರಾಗಿ ತನ್ನ ಧ್ವನಿಯನ್ನು ಪ್ರಪಂಚಕ್ಕೆ ಕೇಳಿಸುವಂತೆ ಮಾಡಿದಳು. ದೇ ಥಾಟ್ ಬುಲೆಟ್ ವುಡ್ ಸೈಲೆನ್ಸ್ ಮೀ ಬಟ್ ದೇ ಫೇಲ್ಡ್ ಎಂದು ಮಲಾಲಾ ಹೇಳಿದಳು. ಇಂದು ಆ ಹೆದರದೆ ನಿಂತ ಹುಡುಗಿ ಪ್ರಪಂಚದ ಯಂಗೆಸ್ಟ್ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ ಆದಳು. ದಶಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮಲಾಲಾ ಫಂಡ್ ಮೂಲಕ ಕೆಲಸ ಮಾಡುತ್ತಿದ್ದಾಳೆ. ಅವಳ ಕಥೆ ನಮಗೆ ಕಲಿಸುವ ಪಾಠ: ನಿಮ್ಮ ಧ್ವನಿ ಸಣ್ಣದಾಗಿರಬಹುದು, ಆದರೆ ನಿಮ್ಮ ಧೈರ್ಯ ದೊಡ್ಡದಾಗಿರಬೇಕು. ನಿನ್ನ ಹೋರಾಟ ಕಷ್ಟಕರವಾಗಿರಬಹುದು, ಆದರೆ ನಿಮ್ಮ ಸತ್ಯ ಬದಲಾವಣೆ ತರುವಂತಾಗಿರಬೇಕು. ಯಾವ ಶಕ್ತಿಯೂ ನಿಮ್ಮ ಪ್ಯಾಷನ್ ಮತ್ತು ನಿಮ್ಮ ಪರ್ಪಸ್ ಮುಂದೆ ಗೆಲ್ಲಲಾರದು. ನೆನಪಿಡಿ, 1 ಚೈಲ್ಡ್, 1 ಟೀಚರ್, 1 ಬುಕ್ and 1 pen can change the world. Malala likes heroes are not born. They are made by courage.